ಮೇಡಮ್, ಹೇಳ್ತಾ ಇದ್ರಿ ಬಲಿಪಾಡ್ಯಮಿ ದಿನ ಕೂಡ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ, ಕಾರ್ತಿಕ ಮಾಸದಲ್ಲೂ ಕೂಡ ಆರಾಧನೆಯನ್ನು ಮಾಡ್ತೀವಿ, ಹಾಗೆ ವಿಶಿಷ್ಟ ಸಂಭ್ರಮಾಚರಣೆಯಲ್ಲೂ ಕೂಡ ಆರಾಧನೆ ಮಾಡ್ತೀವಿ. ಆದರೆ ಶ್ರಾವಣ ಮಾಸದಲ್ಲಿ ಈ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೆ ಏನೆಲ್ಲ ಮಹತ್ವ ಇದೆ? ಬಹಳ ಒಳ್ಳೆ ಪ್ರಶ್ನೆ. ನಾವು ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಮಾಡ್ತೀವಲ್ವಾ, ಏನಕ್ಕೆ ಮಾಡ್ತೀವಿ, ಏನು ಕಥೆ ನಾವು ಫಸ್ಟ್ ತಿಳ್ಕೊಬೇಕು. ಹೌದು ಅಲ್ವಾ? ಈ ಶ್ರಾವಣ ಮಾಸದಲ್ಲೇ ಯಾಕೆ ವರಮಹಾಲಕ್ಷ್ಮಿನ ಮಾಡ್ತೀವಿ ಅಂತಂದರೆ, ವರ ಮಹಾಲಕ್ಷ್ಮಿ ಅರ್ಥ ಏನಮ್ಮ? ವರ ಅಂದರೆ ವರವನ್ನು ಕೊಡೋಳು. ನೀವು ಅದನ್ನು ಸಂಸ್ಕೃತದಲ್ಲಿ ತಗೊಂಡ್ರೆ ವರ ಅಂದರೆ ಶ್ರೇಷ್ಠ ಅಂತ. ಎಲ್ಲ ಪೂಜೆಗಳಿಗಿಂತ ಶ್ರೇಷ್ಠವಾದಂತಹ ಪೂಜೆ ವರಮಹಾಲಕ್ಷ್ಮಿ ಪೂಜೆ. ಇದು ನಮಗೆ ಭೂಲೋಕಕ್ಕೆ ಬಂದಿದ್ದು ಹೇಗೆ ಗೊತ್ತಾ? ನಮಗೆ ಯಾವುದೇ ಪುರಾಣದ ಕಥೆಗಳನ್ನ ತಗೊಳ್ಳಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ತಗೊಳ್ಳಿ, ಅನಂತನ ಚತುರ್ದಶಿ ತಗೊಳ್ಳಿ, ನಮಗೆ ಇದನ್ನೆಲ್ಲ ಜಗತ್ತಿಗೆ ಕೊಟ್ಟವರೇ ನಾರದರ ಮುಖಾಂತರ ಕೊಡ್ತಾರೆ. ಇಲ್ಲ ಅಂತಂದರೆ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಸಂಭಾಷಣೆ ಮುಖಾಂತರ ಕೊಡ್ತಾರೆ. ಪಾರ್ವತಿ ಕೇಳಿದ್ಲು, ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಭೋಗ, ಭಾಗ್ಯ, ಸುಖ ಇವುಗಳನ್ನ ಅನುಭವಿಸಬೇಕಾದ್ರೆ, ತಾನು ಸತ್ಸಂತಾನನ ಪಡಿಬೇಕಾದ್ರೆ, ತನ್ನ ಕುಲ ಪರಂಪರೆ ಚೆನ್ನಾಗಿ ಇರಬೇಕು ಅಂದರೆ ಏನು ವ್ರತ ಮಾಡಿದ್ರೆ ಆ ಮನೆಯಲ್ಲಿ ಎಲ್ಲವೂ ಇರುತ್ತೆ ಅಂತ ಪಾರ್ವತಿ ಕೇಳಿದ್ಲು. ಪಾರ್ವತಿ ಇದನ್ನು ಕೇಳೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೈಲಾಸದಲ್ಲಿ ಇಬ್ಬರೂ ಸಹ ಪಗಡೆ ಆಡ್ತಾರೆ. ಇದನ್ನು ಶಂಕರಾಚಾರ್ಯ ತುಂಬ ಚೆನ್ನಾಗಿ ಹೇಳ್ತಾರೆ, ಆಡ್ತಾರೆ. ಆವಾಗ ಪಾರ್ವತಿ ಏನಾದರೂ ಸೋತ್ರೆ, ಪಾರ್ವತಿ ಗೆದ್ದರೆ, ಅವಳು ಪರಮೇಶ್ವರನ ಏನಾದರೂ ಉತ್ತರ ಕೇಳಿದ್ರೆ ಅವನಿಗೆ ಹೇಳಬೇಕು. ಅದಕ್ಕೆ ಪರಮೇಶ್ವರ ಏನು ಮಾಡ್ತಾನೆ, ಪಾರ್ವತಿಯಿಂದ ಜಗತ್ತಿಗೆ ವ್ರತಗಳನ್ನು ಕೊಡಬೇಕು, ಕಲ್ಯಾಣ ಉಂಟು ಮಾಡಬೇಕು. ಅದಕ್ಕೆ ತಾನು ಸೋಲೋ ಥರ ನಟನೆ ಮಾಡ್ತಾನೆ. ಸೋತಾಗ ಪಾರ್ವತಿ ಒಂದೊಂದು ವ್ರತನೇ ಕೇಳ್ತಾಳೆ. ಹಾಗೆ ಕೇಳಬೇಕಾದ್ರೆ ಈ ವ್ರತದ ಮಹಿಮೆನ ಕೇಳ್ತಾಳೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ಸನ್ಯಾಸಿಗಳಾಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು. ನಾವು ಗೃಹಸ್ಥರು, ಗೃಹಸ್ಥಾಶ್ರಮ ಧರ್ಮನ ನಾವು ಪರಿಪಾಲನೆ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿ ಇರಬೇಕಾದ್ರೆ ನಮಗೆ ದುಡ್ಡು, ಕಾಸು, ಮನೆ, ಮಠ ಇವೆಲ್ಲ ಸಂಪತ್ತಿರಬೇಕು. ಇದನ್ನು ಕೊಡೋದು ಯಾರು? ಭಗವಂತ ಕೊಡ್ತಾನೆ. ಇದಕ್ಕೆ ವ್ರತಗಳನ್ನು ನಾವು ಆಚರಣೆ ಮಾಡ್ತೀವಿ. ಒಂದೊಂದು ವ್ರತಕ್ಕೆ ಒಂದೊಂದು ಆಚರಣೆ. ವರಮಹಾಲಕ್ಷ್ಮಿಗೆ ಅವಳು ನಮಗೆ ಸಂಪತ್ತು ಕೊಡುವಂಥ ಮಹಾತಾಯಿ ಅಲ್ವಾ. ಇದನ್ನು ಪಾರ್ವತಿ ಕೇಳ್ತಾಳೆ. ಪಾರ್ವತಿಗೆ ಈಶ್ವರ ಹೇಳ್ತಾನೆ, ಇದಕ್ಕೊಂದು ಕಥೆ ಇದೆ ಪಾರ್ವತಿ. ಇದನ್ನು ಆ ಮಹಾಲಕ್ಷ್ಮಿನೇ ಆ ಸ್ತ್ರೀಯ ಕನಸಿನಲ್ಲಿ ಹೋಗಿ ಯಾವಾಗ ಶ್ರಾವಣ ಮಾಸ ಬರುತ್ತೋ ಪೌರ್ಣಮಿ ಹಿಂದಿನ ದಿನ ಇದನ್ನು ಆಚರಣೆ ಮಾಡಿದ್ರೆ ಎಲ್ಲ ಸುಖ ಸಂಪತ್ತುಗಳನ್ನು ಕೊಡ್ತೀನಿ ಅಂತ ಮಹಾಲಕ್ಷ್ಮಿನೇ ಹೇಳ್ತಾಳೆ. ಯಾರಪ್ಪ ಅಂದರೆ ಪರಮೇಶ್ವರ ಪಾರ್ವತಿ ಹೇಳ್ತಾ ಇದ್ದಾನೆ. ಭೂಲೋಕದಲ್ಲಿ ವಿದರ್ಭ ದೇಶ ಎನ್ನುವಂತಹ ಒಂದು ರಾಜ್ಯ, ಅಲ್ಲಿ ಒಬ್ಬ ರಾಜ ಇದ್ದಾನೆ. ನಾವು ಹಿಂದೆ ಯಾವ ರಾಜರನ್ನು ತಗೊಂಡ್ರೋ ಅವರೆಲ್ಲ ಪ್ರಜಾಪರಿಪಾಲಕರು. ಎಲ್ಲ ದೇವಸ್ಥಾನಗಳಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇತ್ತು. ರಾಜ ಧರ್ಮಿಷ್ಠ ಆಗಿದ್ದರಿಂದ ಎಲ್ಲ ಪ್ರಜೆಗಳೆಲ್ಲ ಧರ್ಮದಿಂದ ಇದ್ದರು ಅಂತ ನಾವು ಓದ್ತೀವಿ ಅಲ್ವಾ. ಅದೇ ರೀತಿಯಲ್ಲೇ ಆ ರಾಜ್ಯದಲ್ಲಿ ಚಾರುಮತಿ ಎನ್ನುವಂತಹ ಒಂದು ಸ್ತ್ರೀ, ಹೆಸರೇನು? ಚಾರುಮತಿ. ಚಾರು ಅಂದರೆ ಸುಂದರ, ಇಲ್ಲ ಒಳ್ಳೆಯ, ಮತಿ ಅಂದರೆ ಬುದ್ಧಿ, ಅಂದರೆ ತುಂಬ ಚೆನ್ನಾಗಿರುವಂತಹ ಬುದ್ಧಿ ಇರೋವಳು ಚಾರುಮತಿ. ಅವಳನ್ನು ವರ್ಣನೆ ಕೊಡಬೇಕಾದ್ರೆ ಹೇಗೆ ಕೊಡ್ತಾನೆ ಪರಮೇಶ್ವರ ಚಾರುಮತಿನ? ಅವಳು ಸದ್ಗುಣ ಸಂಪನ್ನಳು, ಮಿತ ಭಾಷಿಣಿ, ಮಧುರ ಭಾಷಿಣಿ, ಅವಳು ಪತಿವ್ರತ ಧರ್ಮನ ಅನುಸರಿಸ್ತಾ ಇರೋಳು. ನಮ್ಮದು ಹಾಗೆ ಅಲ್ವೇನಮ್ಮ? ನಮ್ಮ ಸನಾತನ ಧರ್ಮ ಅಂತಂದರೆ ಇವೆಲ್ಲ ಒಂದು ಹೆಣ್ಣಿಗಿರಬೇಕಾದಂತಹ ಲಕ್ಷಣಗಳು ಅಲ್ವಾ. ನಾವು ನಮ್ಮ ಗಂಡನಿಗೆ ಗೌರವ ಕೊಡಬೇಕಾಗಿರೋದು ಪ್ರತಿ ಹೆಣ್ಣಿನ ಧರ್ಮ. ಎಲ್ಲೂ ಗಂಡನ್ನು ಬಿಟ್ಕೊಡ್ಬಾರ್ದು. ನಾವು ಮನೆ ಕಟ್ಟಿದ್ವಿ ರೀ, ನಮ್ಮ ಯಜಮಾನ್ರಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ, ನಾನೇ ನಿಂತು ಮನೆ ಕಟ್ಟಿದ್ದು. ಏನಾಯಿತು ನಿನ್ನ ಗಂಡನ ಗೌರವ? ನಮ್ಮ ಯಜಮಾನ್ರಿಗೆ ಮನೆ ನಡ್ಸೋಕ್ಕೆ ಬರಲ್ಲ ರೀ, ಎಲ್ಲ ನಂದೆ. ಏನಾಯಿತು ನಿನ್ನ ಗಂಡನ ಗೌರವ? ಅವಾಗ ಅವ್ರು ಏನು ಅನ್ಕೊತಾರೆ ಗೊತ್ತು, ಇವಳು ಗಂಡು ಬೀರಿ ಅಂತ ಅನ್ಕೊತಾರೆ. ಆ ಥರ ಇರಲಿಲ್ಲ ಚಾರುಮತಿ. ಅತ್ತೆ ಮಾವನ ಸೇವೆ ಮಾಡೋವಳು, ತಾಯಿ ತಂದೆ ನೋಡ್ಕೊಳ್ಳೋವಳು, ಇವಳ ಗುಣಗಳಿಗೆ ಮೆಚ್ಚಿದಂತಹ ಮಹಾಲಕ್ಷ್ಮಿ. ಇವಳೇನು ಕರೀಲಿಲ್ಲ, ಇವಳ ಗುಣಗಳಿಗೆ ಮೆಚ್ಚಿದಂತಹ ಮಹಾಲಕ್ಷ್ಮಿ ಚಾರುಮತಿ ಒಂದು ಸಲ ಮಲಕ್ಕೊಂಡಿರ್ಬೇಕಾದ್ರೆ ಸ್ವಪ್ನದಲ್ಲಿ ಬಂದು ನಿನ್ನ ಗುಣಗಳಿಂದ ನಾನು ಆಕರ್ಷಿತಳಾಗಿ ನಿನಗೆ ಒಂದು ವ್ರತಾನ ಹೇಳ್ತೀನಿ. ನೀನು ಆ ವ್ರತಾನ ಮಾಡಿದ್ರೆ ನಿನಗೆ ಇಲ್ಲಿ ಭೂಲೋಕದಲ್ಲಿ ಸಂಪತ್ತು ಸೌಭಾಗ್ಯ, ಪರಲೋಕದಲ್ಲಿ ನಿನಗೆ ಸದ್ಗತಿ ದೊರೆಯುತ್ತೆ.
ಇದನ್ನು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಯಾವಾಗ ಶ್ರಾವಣ ಮಾಸದಲ್ಲಿ ಪೌರ್ಣಮಿ ಹಿಂದಿನ ಶುಕ್ರವಾರ ಬಂದಾಗ ನೀನು ನನ್ನನ್ನು ಆರಾಧನೆ ಮಾಡು, ಆಗ ನಿನಗೆ ಎಲ್ಲ ಸತ್ಸಂತಾನ, ನಿನಗೆ ಎಲ್ಲ ಸಂಪತ್ತುಗಳನ್ನ ಕೊಡ್ತೀನಿ ಅಂತ. ಯಾಕೆ ಶುಕ್ರವಾರನೇ ಮಾಡಬೇಕು ಅಂತ ಹೇಳಿದೆ ಅಂದರೆ, ನಮಗೆ ಒಂದು ಪ್ರಕಾರ ಅವಳು ಸಮುದ್ರದಲ್ಲಿ ಉದ್ಭವಿಸಿ ಬಂದಳು. ಇನ್ನೊಂದು ಪುರಾಣಗಳ ಕಥೆಗಳ ಪ್ರಕಾರ, ಯಾಕೆಂದರೆ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ನಡೆಯುತ್ತೆ. ಎಲ್ಲ ಪುರಾಣ ಕಥೆಗಳು ಒಂದೇ ಯುಗದಲ್ಲಿ ನಡೆದಿರೋದಿಲ್ಲ. ಭೃಗು ಖ್ಯಾತಿ ಅಂತ ಗಂಡ ಹೆಂಡತಿ ಇರ್ತಾರೆ, ಮಹರ್ಷಿ ಭೃಗು ಮಹರ್ಷಿ ಎಲ್ರಿಗೂ ಗೊತ್ತು. ನಮಗೆ ಶ್ರೀನಿವಾಸ ಕಲ್ಯಾಣ ಕೇಳಿದವ್ರಿಗಂತೂ ಭೃಗು ಮಹರ್ಷಿ ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತು. ಅವರಿಗೆ ಹುಟ್ಟಿದವರೇ ಮಹಾಲಕ್ಷ್ಮಿ ಶುಕ್ರಾಚಾರ್ಯರು. ಅದಕ್ಕೆ ಭೃಗು ಮಹರ್ಷಿಗಳಿಗೆ ಹುಟ್ಟಿದ್ರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು ಬಂತು. ಅವಳ ಸಹೋದರ ಅಲ್ವ ಶುಕ್ರಾಚಾರ್ಯ, ಸಹೋದರನ ಮೇಲೆ ಅವಳಿಗೆ ಪ್ರೀತಿ ಇದ್ದಿದ್ದರಿಂದ ಯಾರು ಶುಕ್ರವಾರದ ದಿನ ನನ್ನನ್ನು ಆರಾಧನೆ ಮಾಡ್ತಾರೋ ಅವಳಿಗೆ ನಾನು ಒಲಿತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರನೇ ಶುಕ್ರವಾರ ನಾವು ಪೂಜೆ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು, ನೀವು ಗ್ರಹಗತಿಗಳಲ್ಲಿ ನೋಡಿದಾಗ ಗುರು ಶುಕ್ರ ಬಹಳ ಒಳ್ಳೆ ಗ್ರಹಗಳು, ಏನು ಕೇಳಿದ್ರು ಕೊಡ್ತಾರೆ. ಅವರ ಟೈಮು ನಮಗೇನಾದರೂ ಜೀವನದಲ್ಲಿ ಇದ್ದರೆ, ಅಂದರೆ ಶುಕ್ರನ ದಶ ನಡೀತಾ ಇದೆ ಅಂತಂದರೆ ಅವನಿಗೆಲ್ಲ ಭೋಗಭಾಗ್ಯಗಳು ಸಂಪತ್ತುಗಳು ಬರುತ್ತೆ ಅಂತ ನಮಗಿದೆ. ಅದಕ್ಕೋಸ್ಕರ ಶುಕ್ರವಾರ ಮಾಡ್ತೀವಿ ನಾವು. ಹಾಗೆ ಶುಕ್ರವಾರದ ದಿನ ಪೌರ್ಣಮಿ ಹಿಂದಿನ ದಿನ ನಾನು ಹೇಳಿದ ಹಾಗೆ ನೀನು ಪೂಜೆ ಮಾಡೋ, ನಿನಗೆಲ್ಲ ಭೂಲೋಕದಲ್ಲಿ ಸಂಪತ್ತುಗಳನ್ನ ಕೊಡ್ತೀನಿ ಅಂತ ಮಹಾಲಕ್ಷ್ಮಿ ಹೇಳಿದ್ಲು. ಮತ್ತು ಬೆಳಗ್ಗೆ ಎದ್ದು ಚಾರುಮತಿ ಹೇಳಿದ್ಲು, ನನಗೆ ಈ ರೀತಿ ಸ್ವಪ್ನದಲ್ಲಿ ಆಯಿತು, ಮಹಾಲಕ್ಷ್ಮಿ ಹೇಳಿದ್ಲು ನಾವು ಮಾಡೋಣ ಅಂತ ಹೇಳಿದ್ಲು. ಮನೆಯವರು ತಕ್ಷಣ ಒಪ್ಪಿಕೊಂಡ್ರು. ಯಾಕೆ? ಚಾರುಮತಿನ ಹೇಳಬೇಕಾದ್ರೆ ಸದ್ಗುಣಿ, ಮಧುರ ಭಾಷಿಣಿ, ಮಿತಭಾಷಿಣಿ, ಪತಿವ್ರತೆ ಅಂತ ಹೇಳಿದ್ರು. ಅಕಸ್ಮಾತ್ ನಾವನಾಗಲಿ ನೀನಾಗಲಿ ಏನಾದರೂ ನಮ್ಮ ಮನೇಲಿ ಕನಸಿನಲ್ಲಿ ಬಂದಿತ್ತಂದ್ರೆ, ನೀನು ಭ್ರಮೆ, ರಾತ್ರಿ ನೀನು ಇದನ್ನೇ ಮಲ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ, ಅದಕ್ಕೆ ನಿನ್ನ ಕನಸಿನಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆದರೆ ಚಾರುಮತಿ ಮನೆಯಲ್ಲಿ ಒಬ್ಬರೂ ಆ ರೀತಿ ಹೇಳಲಿಲ್ಲ. ನಿನ್ನ ಕನಸಿನಲ್ಲಿ ಬಂದು ತಾಯಿ ಹೇಳಿದಾಳೆ ಅಂತಂದರೆ ನಾವು ಮಾಡೋಣ ಅಂತ ಹೇಳಿ, ಆವಾಗ ಮಹಾತಾಯಿ ಪೂಜೆಗೆ ಏನೇನು ಬೇಕೋ, ಏನು ಬೇಕು ನಮಗೆ? ಒಂದು ಹಣ್ಣು ಬೇಕು, ಒಂದು ಹೂವು ಬೇಕು. ಯಾವುದೂ ಆಡಂಬರ ಇಲ್ಲಮ್ಮ. ಆಡಂಬರದ ಪೂಜೆಗೆ ತಾಯಿ ಒಲಿಯುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನ ದಾನೇನ ನಾ ಯಜ್ಞೇನ. ಇದೆಲ್ಲ ನಿನಗೆ ಅದರಿಂದ ನಾನು ಒಲಿಯೋದಿಲ್ಲ, ನಾನು ಒಲಿಬೇಕು ಅಂದರೆ ಒಲಿತೀನಿ ಅಂತಾಳೆ. ಅದಕ್ಕೆ ಅವಳನ್ನು ಒಲಿಸ್ಕೋಬೇಕು ಅಂತಂದರೆ ಭಕ್ತಿ ಬೇಕಲ್ವಾ? ಹಾಗಂತ ನಾನು ಹೊರಗಿನ ಪರಿಕರಗಳು ಬೇಡ ಅಂತ ಹೇಳಲ್ಲ. ನಮ್ಮ ಸಂತೋಷಕ್ಕೆ ಹೂವಿಟ್ಕೊಳ್ಳೋಣ, ಹಣ್ಣುಗಳನ್ನ ಇಟ್ಕೊಳ್ಳೋಣ, ನೈವೇದ್ಯಕ್ಕೆ ಇಟ್ಕೊಳ್ಳೋಣ, ಎಲ್ಲ ಇಟ್ಟುಕೊಂಡು ಅವಳಲ್ಲೇ ಮನಸ್ಸಿಟ್ಟು ನಾವು ಪೂಜೆ ಮಾಡಬೇಕು. ಈ ಮನಸ್ಸು ಒಂದು ನಿಮಿಷಕ್ಕೆ ಹೊರಗೊಟ್ಟೋಗ್ಬಿಡುತ್ತೆ. ವರಮಹಾಲಕ್ಷ್ಮಿ ಪೂಜೆ ಮಾಡಿರೋರಿಗೆ ಎಲ್ರಿಗೂ ಒಂದೇ ರೀತಿ ಒಲಿದಿದ್ದಾಳ ತಾಯಿ? ಇಲ್ಲ, ಅವರವರ ಮನಸ್ಸಿನ ಹಾಗೆ ಅವ್ರಿಗೆ ಒಲಿತಾಳೆ. ಅದಕ್ಕೆ ಪೂಜೆ ಮಾಡೋ ಅಷ್ಟೊತ್ತಾದರೂ ಸಹ ನಾನು ಭಗವಂತನ ಚಿಂತನೆ ಹೇಗೆ ಮಾಡಬೇಕು, ಇವುಗಳನ್ನೆಲ್ಲ ಕಥೆಗಳ ಮುಖಾಂತರ ನಾವು ತಗೊಂಡ್ರೆ ಅವಳ ಚಿಂತನೆ ಬರುತ್ತೆ. ಚಾರುಮತಿ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರಿಂದ ಅವಳಿಗೆ ಸಕಲ ಸಂಪತ್ತುಗಳನ್ನು ಕೊಟ್ಲಂತೆ, ಪುತ್ರ ಪೌತ್ರಾದಿ ಅಭಿವೃದ್ಧಿಗಳನ್ನು ಕೊಟ್ಲಂತೆ. ಯಾವಾಗ ಮಹಾತಾಯಿಗಳಿಗೆ ಸಕಲ ಸಂಪತ್ತುಗಳನ್ನು ಕೊಟ್ಲೋ ಅವಳ ಮನೆ ಅನ್ನಛತ್ರ ಆಯ್ತಂತೆ. ಬಂದವರಿಗೆಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ. ಮಹಾಲಕ್ಷ್ಮಿ ಸಂತೃಪ್ತಳಾಗಿ ನೋಡಿದವರೆಲ್ಲ ಏನಂದ್ರಂತೆ ಗೊತ್ತಾ? ಚಾರುಮತಿ ಮನೆಯಲ್ಲಿ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಕೂತಿದ್ದಾಳೆ ಅನ್ನೋ ಕೂತ್ಲಂತಮ್ಮ. ನಾವು ಇದನ್ನು ಹೇಳ್ತೀವಲ್ವ, ತುಂಬ ಐಶ್ವರ್ಯವಂತರಾದರೆ ಕಾಲು ಮುರ್ಕೊಂಡು ಕೂತಿದ್ದಾಳ್ರಿ ಅಂತ ಹೇಳ್ತೀವಿ. ಹಾಗೆ ಚಾರುಮತಿ ಮುಖಾಂತರ ಪಾರ್ವತಿ ಪರಮೇಶ್ವರನಿಗೆ ಈ ಕಥೆನ ಹೇಳಿ, ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಈ ಕಥೆನ ಓದ್ತಾರೋ, ಚಾರುಮತಿ ಪೂಜೆ ಮಾಡಿದ ಹಾಗೆ ಯಾರು ಮಾಡ್ತಾರೋ ಅವರಿಗೆ ಸಕಲ ಭೋಗ ಭಾಗ್ಯಗಳು ದೊರೆಯುತ್ತೆ ಅಂತ ಪಾರ್ವತಿಗೆ ಹೇಳಿದಂತಹ ಕತೆ ಇವತ್ತಿಗೂ ನಾವು ನಮ್ಮ ಭೂಲೋಕದಲ್ಲಿ ಅನುಸರಿಸ್ತಾ ಇದ್ದೀವಿ. ಇದು ಉತ್ತರ ಭಾರತ ಎಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ. ನಮ್ಮ ಬೆಂಗಳೂರು, ತುಮಕೂರು, ಈ ಕಡೆ ಕೋಲಾರ, ಈ ಕಡೆ ಗೋರಿಬಿದನೂರು, ಚಿಂತಾಮಣಿ, ಆಮೇಲೆ ನಮ್ಮ ಕರ್ನಾಟಕ ಈ ಪ್ರದೇಶಗಳಿಗೆ ಹೊಂದಿಕೊಂಡಿರುವಂತಹ ನಮ್ಮ ಆಂಧ್ರ ಪ್ರದೇಶದ ಕೆಲವು ಜಾಗಗಳು, ಈ ಕಡೆ ಎಲ್ಲನೂ ವರಮಹಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆಮೇಲೆ ಅವತ್ತು ವರಮಹಾಲಕ್ಷ್ಮಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನಮ್ಮ? ಸಾಯಂಕಾಲ ಆದರೆ 4 ಜನ ಮನೆಗೆ ಕರೀತೀವಿ ಅಲ್ವಾ? ನಾವು ಕುಟುಂಬ ಜೀವಿಗಳು, ನಾವು ಒಬ್ಬೊಬ್ಬರು ಬದುಕೋರಂತಲ್ಲ.
ಸಾಯಂಕಾಲಕ್ಕೆ ಅರಿಶಿನ ಕುಂಕುಮ ಕರಿತೀವಿ. ಅವ್ರಿಗೆಲ್ಲ ಅರಿಶಿನ ಕುಂಕುಮ ಬಂದು ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಲ್ವಾ, ಎಲ್ಲರೂ ಸೇರ್ಕೋತೀವಿ. ಅವ್ರಿಗೆ ಇವ್ರು ಕುಂಕುಮ ಕೊಡೋದು, ಇವ್ರಿಗೆ ಅವ್ರು ಕುಂಕುಮ ಕೊಡೋದು. ಆಮೇಲಿಂದ ಅವತ್ತು ವರಮಹಾಲಕ್ಷ್ಮಿ ಹಬ್ಬದಿಂದ ಎಲ್ಲರೂ ಹೊಸ ಬಟ್ಟೆಗಳು ಹಾಕ್ಕೊಂಬರ್ತಾರೆ. ಆ ಸಂಭ್ರಮ ನೋಡೋದು ಬಹಳ ಚೆನ್ನಾಗಿರುತ್ತೆ ಕಣಮ್ಮ. ನಮ್ಮ ರಸ್ತೆಗಳೆಲ್ಲನೂ ಎಲ್ಲಿ ನೋಡಿದ್ರು ಬರೀ ಅರಿಶಿನ ಕುಂಕುಮಕ್ಕೆ ಹೋಗೋರೆ ಶುಕ್ರವಾರ ಸಾಯಂಕಾಲದ ದಿನ ಸುಮಂಗಲಿಯರು ಕಾಣಿಸ್ಕೊಂಡು. ಖಂಡಿತ. ಇನ್ನು ನೈವೇದ್ಯ ಯಾವುದನ್ನ ಅರ್ಪಣೆ ಮಾಡಬೇಕಮ್ಮ? ಶ್ರೇಷ್ಠವಾದಂತಹ ನೈವೇದ್ಯ ಯಾವುದು ವರಮಹಾಲಕ್ಷ್ಮಿಗೆ? ಮತ್ತು ನಮ್ಮ ಕಡೆ ನಾವು ಒಬ್ಬಟ್ಟು ಇಡ್ತೀವಮ್ಮ. ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಅಡುಗೆ ಪದ್ಧತಿಗಳಿದೆ. ನೀವು ಮಂಗಳೂರು ಕಡೆ ಹೋಗಿ ಒಂದು ಪದ್ಧತಿ ಇದೆ, ನಮ್ಮೂರ ಕಡೆ ಹೋಗಿ ಒಂದು ಪದ್ಧತಿ ಇದೆ. ನಮ್ಮೂರ ಕಡೆ ಅದರಲ್ಲೂ ನಾವು ಈ ಕಡೆನವರೆಲ್ಲ ವರಮಹಾಲಕ್ಷ್ಮಿ ಅಂದರೆ ಒಬ್ಬಟ್ಟು ಚಿತ್ರಾನ್ನನೇ ನಮ್ಮ ಮನೆಗಳಲ್ಲಿ ನಾವು ನೈವೇದ್ಯ ಮಾಡೋದು. ನಮಗೆ ಯಾರು ರಮ್ಮ ಕೊಡಗಿನವರು ಇಲ್ಲ ಬೇರೆಯವರು ಯಾರೋ ಬಂದಿದ್ರು, ಅವ್ರು ಹೇಳಿದ್ರು, ಅಯ್ಯೋ ಇಲ್ಲ ರಮ್ಮ ಮೇಡಮ್, ವರಮಹಾಲಕ್ಷ್ಮಿಗೆ ಒಬ್ಬಟ್ಟು ಚಿತ್ರಾನ್ನ ಇಷ್ಟ ಇಲ್ವಂತೆ, ಬೇರೆ ಅಡುಗೆ ಮಾಡಬೇಕಂತೆ ಅಂದರು. ಅದಕ್ಕೆ ನಾ ಹೇಳಿದೆ, ನಿಮ್ಮ ಕಡೆ ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ಅಡುಗೆ ವರಮಹಾಲಕ್ಷ್ಮಿಗೆ ಅಂತ ಇದೆಯೋ ಅದನ್ನು ನೈವೇದ್ಯ ಮಾಡಿ. ಅವಳಿಗೇನಮ್ಮ, ಜಗತ್ತೇ ಅವಳದು. ಬ್ರಹ್ಮ ಪ್ರತಿಯೊಂದು ಪದಾರ್ಥನೂ ಅವಳಿಗೆ ನೈವೇದ್ಯ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ನಮ್ಮ ಕಡೆ ಏನಿದೆಯೋ ಅದನ್ನ ನೈವೇದ್ಯ. ನಮ್ಮ ಮನೆಗಳಲ್ಲಂತೂ ಆವತ್ತಿನ ದಿನ ಒಬ್ಬಟ್ಟು ಚಿತ್ರಾನ್ನನೇ ನಾವು ನೈವೇದ್ಯ ಮಾಡೋದು. ಆ ಮಹಾತಾಯಿಯೇ ನೈವೇದ್ಯ ಮಾಡಿದ್ರು ಒಪ್ಕೋತಾಳೆ. ನಾನು ಹೇಳಿದ ಹಾಗೆ ಭಾವಿಸಿ ನೈವೇದ್ಯ ಮಾಡಿ, ಭಾವಿಸಿ ನೈವೇದ್ಯ ಮಾಡಿ. ಅವಳಿಗೆ ತಗೊಳ್ಳಿ, ಚಿತ್ರಾನ್ನ ತಿನ್ನಿಸಿ, ಒಬ್ಬಟ್ಟು ತಗೊಳ್ಳಿ, ತಿನ್ನಿಸಿ ಅವಳಿಗೆ. ಅದು ಮಿಕ್ಕಿದ ನಾನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.